ಬಾಲಣ್ಣನವರ ಪುತ್ರ ಕಾರ್ತಿಕ್ ಅವರ ಹಿಂದೆ ಒಂದು ರಾಜಕೀಯ ವ್ಯಕ್ತಿಯ ಕೈವಾಡ ಇದೆ ಅಂತ. ಆ ರಾಜಕೀಯ ವ್ಯಕ್ತಿ ಯಾರು? ಅವರಿಗೂ ಯಜಮಾನರಿಗೂ ಇರ್ತಕ್ಕಂಥ ದ್ವೇಷ ಆದ್ರೂ ಏನು? ಅವರಿಗೆ ಯಜಮಾನರಿಗೆ ದ್ವೇಷ ಅಲ್ಲ, ಕಾರ್ತಿಕ್ಗೆ ಇರುವಂತಹ ಡಿಸೈರ್ಸ್, ಗ್ರೀಡಿನೆಸ್, ಆಸೆಗಳು ಮತ್ತು ದುರಾಸೆಗಳು ಅದಕ್ಕೆ ಕಾರಣವಾಗಿದೆ. ಮತ್ತೆ ಸರ್, ಎಲ್ಲೋ ಒಂದಷ್ಟು ಹೊರಗಡೆಗೆ ಖಾಲಿ ಜಮೀನ್ ಇದೆ, ಅಲ್ಲಿ ಒಂದು ಅವಕಾಶ ಇದೆ ಅಂತಂದ್ರೆ ಯಾರಾದ್ರೂ ಒಂದು ಟವಲ್ ಹಾಕ್ತಾರೆ. ಯಾರು ಹಾಕಿದಾನೆ ಟವಲ್ಲು. ಸೊ ಅದಕ್ಕೆ ನಮ್ಮನ್ನ ಎತ್ತಂಗಡಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವನ ದೃಷ್ಟಿಯಲ್ಲಿ ನಮ್ಮನ್ನ ಖಾಲಿ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಅದು ಮ್ಯಾಟ್ರೇ ಅಲ್ಲ. ಅದೇ ಒಬ್ಬ ಯಜಮಾನ್ರನ್ನ, ಒಬ್ಬ ಕಲಾ ಸಾಧಕನನ್ನ ನೆಲಸಮ ಮಾಡಿಸ್ಬಿಟ್ರಲ್ಲ, ಅದು ಮ್ಯಾಟ್ರು. ಅದಕ್ಕೆ ಅವರು ತಕ್ಕ ಬೆಲೆ ಸರ್ಕಾರದಿಂದ ಸಿಕ್ಕೇ ಆಗೇ ಆಗುತ್ತೆ, ತೆರ್ತಾರೆ. ಬಟ್ ರಾಜಕಾರಣಿ ಇಲ್ಲದೆ ಇದ್ರೆ ಯಾಕೆ ರಾಜಕಾರಣಿ ಇದ್ದಾರೆ ಅಂತ ನಾ ಹೇಳ್ತೀನಿ ಅಂತಂದ್ರೆ, ಇದೆಲ್ಲವೂ ಕೂಡ ಪಕ್ಕ ಪ್ಲಾನ್ ಪ್ರಕಾರ ಆಗಿದೆ. ಮೊದಲೆಲ್ಲೂ ವಿಶ್ವವರ್ಧನ್ ಅವ್ರ ಹುಟ್ಟುಹಬ್ಬಕ್ಕೆ, ಬರ್ತ್ಡೇಗೆ ನಮ್ಗೆಲ್ಲರೂ ಕೂಡ ಅವಕಾಶಗಳು ಕೊಡ್ತಾ ಇದ್ರು. ಬಟ್ ಇದ್ದಕ್ಕಿದ್ದಂಗೆ ನಮ್ಮನ್ನ ಗೇಟ್ ಹಾಕಿ ಒಳಗಡೆ ಬರ್ದಂಗ್ ಬಿಟ್ಟು, ಮತ್ತೆ ನನ್ನನ್ನ ಅಲ್ಲಿ ಒಳಗಡೆ ಬಂದ್ರೆ ಇವನು ಜನರ ಜೊತೆಗೆ ಬರ್ತಾನೆ ಅನ್ನುವಂತ ಕಾರಣಕ್ಕೆ ನನ್ನನ್ನು ಬರಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಆರ್ಡರ್ ತಂದು 2 ವರ್ಷದಿಂದ ನನ್ನನ್ನು ಅಲ್ಲಿ ಬರೋದು ನಿಲ್ಸಿದ್ರು. ಸೊ ಮೂರನೇದು, ಅಲ್ಲಿ 2025 ಜನವರಿಯಲ್ಲಿ ಆರ್ಡರ್ ಬಂದಿದೆ ಡೆಮಾಲಿಶ್ಗೆ. ಆ ಆರ್ಡರ್ ಅಲ್ಲಿ ಏನಂತ ಕೊಟ್ಟಿದ್ದಾನೆಂದರೆ, ಇಲ್ಲೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ನನ್ನ ಜಮೀನಲ್ಲಿ, ಅದನ್ನ ತೆರವು ಮಾಡಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ರಿಂದ ಆರ್ಡರ್ ತಗೊಂಡಿದ್ದಾನೆ. ಈ ಹಸ್ ನಾಟ್ ಮೆನ್ಷನ್ಡ್ ವಿಷ್ಣುವರ್ಧನ್ ಮೆಮೋರಿಯಲ್ ಅಂತ. ಅವನು ಹೇಳ್ತಾನೆ ಇಲ್ಲಿ ಅನಧಿಕೃತ ಕಟ್ಟಡ ಅಂತ ಹೇಳ್ತಾನೆ. ಅನಧಿಕೃತ ಕಟ್ಟಡ ಅಂತ ಹೇಳಿದ ತಕ್ಷಣ ನಿನ್ ಜಮೀನಲ್ಲಿ ಅನಧಿಕೃತ ಕಟ್ಟಡ ಇದ್ರೆ ತೆಗಿರಯ್ಯ ಅಂತ ಕೋರ್ಟ್ರು ಆದೇಶ ಮಾಡಿದೆ. ಸೊ ಇಷ್ಟೆಲ್ಲ ಪ್ಲಾನ್ಸ್. ಮತ್ತೆ ಸಾಟರ್ಡೆ ಸಂಡೇ ರಜಾ ಇರೋ ದಿವಸ, ಶುಕ್ರವಾರ ವರಮಹಾಲಕ್ಷ್ಮಿ ಇರೋ ದಿವಸ ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ರಾತ್ರಿ 3 ಗಂಟೆ ಹೊಡಿತಾರೆ. ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ, ಒಬ್ಬ ರಾಜಕಾರಣ ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಯಾಕೆ ಮಾಡಬೇಕು? ನಮ್ಮನ್ನ, ನಿನಗೆ ವಾಣಿಜ್ಯಾತ್ಮಕ ಉದ್ದೇಶಗಳಿಲ್ಲದ್ರೆ ನಿಮ್ಮ ತಾತನ ಸಮಾಧಿಯನ್ನು ಯಾಕೆ ತೆರವುಗೊಳಿಸ್ಬೇಕು? ವಿಷ್ಣುವರ್ಧನ್ ಅವ್ರದ್ದೇನೋ ಓಕೆಪ್ಪ, ಇದು ಮೈಸೂರಲ್ಲಿ ಆಗಿದೆ, ಇಲ್ಲಿ ಯಾಕೆ ಅಂತ ಅಂದ್ಕೊಂಡ್ಬಿಟ್ಟಿ ಅಂತಾನೆ ಅನ್ಕೊಳ್ಳೋದ. ನಿಮ್ ತಾತನ ಯಾಕೆ ತೆಗೆದೆ ಫಸ್ಟ್ ಆಫ್ ಆಲ್? ಅಂದ್ರೆ ಅಲ್ಲಿ ಏನೋ ಬೃಹತ್ತಾಗಿ ಏನೋ ಮಾಡೋ ಪ್ಲಾನ್ ಇದೆ. ಆದ್ರಿಂದ ಆದ್ರೆ ಬೃಹತ್ತಾಗಿ ಮಾಡ್ಬೇಕಂತಂದ್ರೆ ಪ್ಲಾನ್ ಇದೆ, ಓಕೆ, ಅದಕ್ಕೆ ದುಡ್ಡು ಬೇಕಲ್ಲ, ಒಂದ್ 105 ಕೋಟಿ ಆದ್ರೂ ಬೇಕು. ಕಾರ್ತಿಕ್ಗೆ 105 ಕೋಟಿ ಇಲ್ಲ, ಲಾಯರ್ ಫೀಸ್ ಕೊಡಕ್ಕೂ ದುಡ್ಡು ಇರಲಿಲ್ಲ, ನನ್ಗೆ ಗೊತ್ತಿದೆ. ಆ ಮಟ್ಟಕ್ಕಿದ್ದಂತ ಅದ್ರ 105 ಕೋಟಿ ಎಲ್ಲಿ ಬರಬೇಕು? ಸೊ ಒಬ್ಬ ರಾಜಕಾರಣಿ ಇದ್ದಾನೆ, ಅಥವಾ ಒಬ್ಬ ಹೂಡಿಕೆದಾರ ಇದ್ದಾನೆ. ಅದು ನಾವು ಹೇಳಿದ್ದಲ್ಲ, ಗೀತಾ ಬಾಲಿ ಅಂತ ಅವರ ಮಗಳೇ, ಬಾಲಣ್ಣನವರ ಮಗಳು ಹೇಳಿದ ಮಾತು ಹೌದು. ನಮ್ಮ ಅಣ್ಣನನ್ನ ಗಣೇಶನವರ ಕೊಲೆ ಆಗಿದೆ, ಅದಕ್ಕೆ ಹೆಸರುಘಟ್ಟದಲ್ಲಿ ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕೊಲೆ ಮಾಡಲಾಗಿದೆ, ಅದಕ್ಕೆ ಹೆಸರುಘಟ್ಟದಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಂತ TV9 ಹೇಳಿದೆ. ಅದ್ರ ಜೊತೆಗೆ ಇಲ್ಲಿ ಮಾಲ್ ಬರ್ತಾ ಇದೆ, ಆ ಮಾಲ್ ಆಗಕ್ಕೆ ನಾನು ಬಿಡಲ್ಲ ಅಂತ ಕೂಡ ಅಮ್ಮ ಹೇಳಿದ್ದಾರೆ ಗೀತಾ ಬಾಲಿ ಅವರು. ಸೊ ಇದು ಪುಣ್ಯಭೂಮಿ ಬೇಕು, ನಾವು ಅದ್ರ ಪರವಾಗಿದ್ದೀವಿ ಅಂತ ಅವರು ಗೀತಮ್ಮ ಅವ್ರು ಹೇಳಿದ್ದಾರೆ. ಅದು ಸುಳ್ಳು. ಅದು ನಮ್ಮ ಅಣ್ಣನಿಂದನೇ ಇದು ಈ ತರ ಹಿಂಗೆ ಕಾರ್ತಿಕ್ ಇದನ್ನ ಮಾಡ್ತಾ ಇರೋದು. ಸೊ ಅವನ್ಗೆ ದುಡ್ಡಿನ ಆಸೆ ಇದೆ, ಹಾಗಾಗಿ ಅದನ್ನ ಮಾಡ್ತಾ ಇದ್ರೆ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪರವಾಗಿದ್ದೀನಿ ಅಂತಾನು ಹೇಳಿಕೆ ಕೊಡ್ತಾರೆ. ಅವ್ರು ಸುಳ್ಳು. ಅವ್ರ ಜೊತೆಗೆ ನಾನು ತುಂಬಾ ಟ್ರಾವೆಲ್ ಮಾಡಿದ್ದೀನಿ. ಅವರು ಹೇಳಿದ್ದನ್ನು ಮಾಡಲ್ಲ, ಮಾಡೋದನ್ನ ಹೇಳೋದು. ಸೊ ನಮ್ಮನ್ನು ಬಳಸ್ಕೋಬೇಕಾಗಿದೆ, ಅದಕ್ಕೆ ಹೇಳ್ತಿದ್ದಾರೆ. ಈಗ ನಮ್ಮನ್ನು ಬಳಸ್ಕೊಂಡ್ರೆ ಅವ್ರ ಕುಟುಂಬದವ್ರು ಕರೀತಾರಲ್ಲ, ನೀನ್ ಯಾಕೆ ಅಲ್ಲಿ ಹೋಗ್ತೀಯ, ಬಾ ಇಲ್ಲಿ ಅದೇನಿದೆಯೋ ಮಾತಾಡೋಣ ಅಂತ, ಅದು ಅವ್ರಿಗೆ ಬೇಕು. ಅದಕ್ಕೆ ನಮ್ಮ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಹಾಗಿದ್ರೆ ಆ ರಾಜಕೀಯ ವ್ಯಕ್ತಿ ಯಾರು ಸರ್? ಅದು ಗೊತ್ತಿದ್ದಿದ್ರೆ ನಾನು ಅವ್ರ ಮನೆ ಮುಂದೆ ಕೂಡ ಅಮರಣ ಅಂತ ಉಪವಾಸ ಮಾಡ್ಬಿಡ್ತಾ ಇದ್ದೆ. ಅದು ನಮ್ಮ ದೇಶ, ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಇವತ್ತು ನೋಡ್ತಾ ಇದ್ರಿ, ದೆಹಲಿ, ದುಬೈ ಕಂಪ್ನಿಗಳ ಜೊತೆಗೆಲ್ಲ ಹೂಡಿಕೆ ಮಾಡ್ಕೊಂಡಿರೋರು ಇದ್ದಾರೆ. ಯಾವ್ದು ಬೇರೆ ಕಂಪ್ನಿಯಿಂದ ಹೂಡಿಕೆ ಮಾಡಿಸೋದು ಯಾವ್ದು ದೊಡ್ಡ ವಿಷಯ ಸರ್? ಮತ್ತೆ ಯಾವ ರಾಜಕಾರಣಿ ಇಂಥ ವಿಷಯದಲ್ಲಿ ನಾನು ಇದೀನಿ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ? ಅಲ್ಲ, ನಿಮ್ಮ ಊಹೆ ಪ್ರಕಾರ ಯಾರು ಇರ್ಬೋದು ಅಂತ? ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ವಿದ್ಯಮಾನಗಳು ನಡೆದಿದೆ, ನಿಮ್ಮ ಕಣ್ಣೆದುರುಗಳಿಗೆ ಇವೆಲ್ಲ ನಡೀತಾ ಇದೆ, ಕಣ್ಣು ಹಿಂದೆನೂ ನಡೀತಾ ಇದೆ, ಬೆನ್ನ ಹಿಂದೆನೂ ನಡೀತಾ ಇದೆ ಸಾಕಷ್ಟಾಗಿ. ಆದ್ರೆ ಯಾರು ಒಬ್ರು ಇರ್ಲೇಬೇಕು ಅನ್ನೋದು ಒಂದು ಗುಮಾನಿ ಬಂದೇ ಬರ್ತದೆ. ಈಗ ಈ ಸದ್ಯದಲ್ಲಿ ನಡೀತಾ ಇರ್ತಕ್ಕಂಥ ಧರ್ಮಸ್ಥಳ ವಿಚಾರದಲ್ಲೂ ಯಾರೋ ಒಬ್ರು ಇದ್ದಾರೆ, ಅದ್ರ ಹಿಂದೆ ಇದ್ದಾರೆ ಅಂತ ಒಂದು ಗುಮಾನಿ ಬಂದೇ ಬರ್ತದೆ. ಅದೇ ರೀತಿ ಇದ್ರಲ್ಲಿ ಯಾರು ಇರ್ಬೋದು ಅಂತ ಆಮೇಲೆ ನಾ ಹೇಳ್ತೇನೆ ನಿಮ್ಗೆ ಗೊತ್ತಾಗಿ. ಓಕೆ, ಒಟ್ಟಾರೆಯಾಗಿ ನಿಮ್ಮ ಈ ವಿಚಾರದಲ್ಲಿ ಮುಂದಿನ ನಡೆ ಏನು? ಮುಂದಿನ ನಡೆ ಪುಣ್ಯಭೂಮಿ ಕಡೆ, ಮುಂದಿನ ನಡೆ ವಿಷ್ಣುವರ್ಧನ ದರ್ಶನ ಕೇಂದ್ರದ ಕಡೆ, ಮುಂದಿನ ನಡೆ ವಿಷ್ಣುವರ್ಧನ್ ಅವ್ರನ್ನ ವಿವಾದಗಳಲ್ಲಿ ನೋಡಬಾರ್ದು, ಬರೀ ಸಂಭ್ರಮಗಳಲ್ಲೇ ನೋಡ್ಬೇಕು ಅನ್ನೋಂಥದ್ದು ಕಡೆ. ಸೊ ಈ 3ಕ್ಕೆ ಬದ್ಧನಾಗಿದ್ದೀನಿ. ಮುಂದಿನ 1 ವರ್ಷದೊಳಗಡೆ ಈ 3 ವಿಷಯಗಳು ಶತ್ತಾಯ ಗತ್ತಾಯ, ಬಯಸ್ಕೋತೀನೋ, ಒಡಿಸ್ಕೋತೀನೋ, ಕಳ್ಕೋತೀನೋ ಗೊತ್ತಿಲ್ಲ, ಬಟ್ ಶತ್ತಾಯ ಗತ್ತಾಯ
ಈ 3 ವಿಷಯಗಳಿಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ಹೊರಟಿದೀವಿ. ಯಾಕಂದ್ರೆ ಒಬ್ಬ ಸಾಧಕನನ್ನ ಆತನ ವಿವಾದಗಳ ಕಾರಣದಿಂದ ಆತನ ನಮ್ಗೆ ಪದೇ ಪದೇ ನೆನಪಾಗಬಾರ್ದು. ಆತನ ವಿಚಾರಗಳಿಂದ, ಆತನ ಕಲಾ ಸೇವೆಯಿಂದ, ಚಿತ್ರಗಳಿಂದ, ಮಾತುಗಳಿಂದ, ಆದರ್ಶಗಳಿಂದ ನೆನಪಾಗಬೇಕು. ಅಂತಹದ್ದೊಂದು ಕೆಲಸವನ್ನ ಮಾಡ್ಲಿಕ್ಕೆ ನಾನು ಸಮಸ್ತ ವಿಷ್ಣು ಸೇನಾನಿಗಳ ಬೆಂಬಲವನ್ನ ಕೂಡ ಕೋರ್ತಾ ಅದೊಂದು ಕೆಲಸವನ್ನ ಮಾಡಿ ಮುಗ್ತೀನಿ ಅನ್ನೋಂಥ ಭರವಸೆಯನ್ನ ಕೊಡ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.